ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಪಡುವ ಭಾರತ್ ಡಿಜಿಟಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ನನ್ನ ಸಂಚಿಕೆ ಬಂದು ಜಿಯೋಗ್ರಫಿ ಕುರಿತಾದಂಥದ್ದು, ಭೂಗೋಳಶಾಸ್ತ್ರ ಅಂತೇಳಿ ಕರಿತೀವಿ. ಈ ಸಂಚಿಕೆಯ ಪ್ರಮುಖ ಉದ್ದೇಶ ಅಂದರೆ ಮುಂಬರುವಂತಹ ನಮ್ಮ ಕ್ರೈಸ್ ಎಕ್ಸಾಮ್ ಕುರಿತಾಗಿ ನಾನು ತರ್ತಾ ಇರುವಂಥದ್ದು. ಈ ಸಂಚಿಕೆಯಲ್ಲಿ ನಾನು ತೆಗೆದುಕೊಂಡಿರುವಂತಹ ಒಂದು ವಿಷಯಪ್ಪ ಅಂತಂದರೆ, ಜಿಯೋಗ್ರಫಿಯಲ್ಲಿ ಅನೇಕ ವಿಷಯಗಳುಂಟು. ಅದರಲ್ಲಿ ತೆಗೆದುಕೊಂಡಿರುವ ವಿಷಯಪ್ಪ ಅಂದರೆ ನಮ್ಮ ಭಾರತ ದೇಶದ ಭೌಗೋಳಿಕ ವಿಸ್ತೀರ್ಣದ ಕುರಿತಾಗಿ ನಾನು ಹೇಳಲು ಹೊಂಟಿರುವಂಥದ್ದು. ಭಾರತ ದೇಶ ಮತ್ತು ಅದರ ಸುತ್ತಮುತ್ತಲಿನ ರಾಷ್ಟ್ರಗಳ ಒಂದು ಭೌಗೋಳಿಕ ಹಿನ್ನೆಲೆಯನ್ನು ನಾನು ಕೆಲವೇ ಒಂದು ನಿಮಿಷಗಳಲ್ಲಿ ಬಿಡ್ಬೋದು. ಅಷ್ಟು ಈಸಿಯೆಸ್ಟ್ ಟಾಪಿಕ್ ಅನ್ಕೋಬೋದು. ಯಾರು ಬಿಗಿನರ್ಸ್ ಇದ್ದೀರಿ ಅವರಿಗೆ ಭಾಳ ಹೆಲ್ಪ್ ಆಗ್ತದೆ. ಸೊ ನಾವು ಈ ಒಂದು ಸಂಚಿಕೆಗೆ ಹೋಗುವ ಮೊದಲು ಅಥವಾ ಈ ಒಂದು ಕಾನ್ಸೆಪ್ಟ್ಗೆ ಹೋಗುವ ಮೊದಲು ನಾವೇನು ಮಾಡಬೇಕಪ್ಪ ಅಂದರೆ, ದಯವಿಟ್ಟು ಪಡುವ ಭಾರತ ಡಿಜಿಟಲ್ ಯೂಟ್ಯೂಬ್ ಚಾನಲ್ಗೆ ನೀವು ಫಸ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ ಉಂಟು. ಈ ಚಾನಲ್ ಅಲ್ಲದೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ದೆ ಅದರಲ್ಲಿ ನಮ್ಮ ಟೆಲಿಗ್ರಾಮ್ ಆ್ಯಪ್ ಉಂಟು. ಅದರಲ್ಲಿ ಸ್ಪರ್ಧಾ ಜ್ಞಾನ ಬೈ ಕಿರಣ್ SD ಅಂತೇಳಿ, ಅದರಲ್ಲಿ ನೀವು ಹೋದರೆ ನಿಮ್ಗೆ ಹೆಚ್ಚಿನ ಮಾಹಿತಿ ದೊರೆಯುವಂಥದ್ದು. ಸೊ ಸಮಯವನ್ನು ವ್ಯರ್ಥ ಮಾಡದೆ ನಾನೀಗ ನನ್ನ ಮುಖ್ಯ ಅಂಶಗಳಿಗೆ ನಾನು ಹೋಗ್ತಾ ಇರುವಂಥದ್ದು. ನೋಡಿ, ಭಾರತದ ಭೌಗೋಳಿಕ ಒಂದು ಮಾಹಿತಿಯನ್ನು ತಿಳ್ಕೋಬೇಕಾಗಿತ್ತುಪ್ಪ ಅಂದರೆ, ನಾವು ಮೊದಲನೇದಾಗಿ ಮ್ಯಾಪ್ಗಳ ಬಗ್ಗೆ ಅರಿವಿರಬೇಕು. ಮ್ಯಾಪ್ಗಳ ಬಳಕೆಯನ್ನು ನಾವು ಹೆಚ್ಚಿನ ಬಾರಿ ಪ್ರಯೋಗಿಸಿದ್ರೆ ನಮಗೆ ಭಾಳ ಸಹಾಯವಾಗ್ತದೆ ಅನ್ನೋದನ್ನು ನೆನಪಿನಲ್ಲಿ ಇಟ್ಕೊಂಡು ಈ ಒಂದು ಮ್ಯಾಪನ್ನು ನಿಮ್ಮ ಒಂದು ಸ್ಕ್ರೀನ್ ಎದುರೇ ಹಾಕ್ತಾ ಇರುವಂಥದ್ದು. ಸೊ ಇಲ್ಲಿ ಏನಿದೆಯಪ್ಪ ಅಂತಂದರೆ, ನೀವು ಲೊಕೇಶನ್ಸನ್ನು ಅಬ್ಸರ್ವ್ ಮಾಡ್ಬೋದು. ಒಂದು ಸ್ವಲ್ಪ ಮ್ಯಾಪನ್ನು ನೋಡ್ಕೊಳ್ಳಿ. ಇಲ್ಲಿ ನಿಮಗೆ ಲೊಕೇಶನ್ಸ್ ಕಂಡು ಬರ್ತದೆ, ಸರಿನಾ? ಏನಿದು ಲೊಕೇಶನ್ನು? ನಾನು ಸುಮ್ಮನೆ ಹಾಕಿಲ್ಲ ಈ ಮ್ಯಾಪನ್ನು, ಇದಕ್ಕೆ ತನ್ನದೇ ಆದಂಥ ವೈಶಿಷ್ಟ್ಯತೆ ಇದೆ. ಸೊ ಆ ಲೊಕೇಶನ್ಸ್ ಏನು ಹೇಳ್ತಾವಪ್ಪ ಅಂತಂದರೆ, ನಮ್ಮ ಭಾರತ ದೇಶದ 4 ದಿಕ್ಕುಗಳು, ಅದರ ತುದಿಗಳು ಯಾವುವು ಅನ್ನೋದನ್ನು ಕುರಿತು ಹೇಳ್ತದೆ. ಈಗ ನಾವಿಲ್ಲಿ ನೋಡಿ, ನಮ್ಮ ಭಾರತ ದೇಶದ ಉತ್ತರದ ತುದಿಯನ್ನು ತೆಗೆದುಕೊಳ್ಳ್ರಿ, ಇಲ್ಲಿದೆ. ಇದರ ಕುರಿತು ಹೇಳುವಂಥದ್ದು ಈ ಮಾಹಿತಿಯನ್ನು ನಾನು ಇಲ್ಲಿ ನೀಡಿರುವಂಥದ್ದು. ಭಾರತ ದೇಶದ ಉತ್ತರದ ತುದಿ ಜಮ್ಮು ಕಾಶ್ಮೀರದಲ್ಲಿನ ಇಂದಿರಾ ಕೋಲ್ ಎಂಬ ಪಾಯಿಂಟ್ ಇದೆ, ಸರಿನಾ? ಆ ಜಮ್ಮು ಕಾಶ್ಮೀರದ ಇಂದಿರಾ ಕೋಲ್ ಉತ್ತರದ ತುದಿ ಮತ್ತು ದಕ್ಷಿಣದ ತುದಿ ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿನ ಗ್ರೇಟರ್ ನಿಕೋಬಾರ್ ಅಂತ ಕರಿತೀವಿ, ಅಲ್ಲಿನ ಇಂದಿರಾ ಪಾಯಿಂಟ್. ಇದು ನಮ್ಮ ಭಾರತ ದೇಶದ ಉತ್ತರದಿಂದ ದಕ್ಷಿಣಕ್ಕಿರುವಂತಹ 2 ತುತ್ತ ತುದಿಗಳು, ಓಕೆನಾ? ಸೊ ಎರಡನೇದಾಗಿ ನೋಡ್ಕೊಳ್ಳಿ, ಪೂರ್ವದಿಂದ ಪಶ್ಚಿಮಕ್ಕೆ ತೆಗೆದುಕೊಂಡ್ರೆ ಪಶ್ಚಿಮದ ಗುಜರಾತ್ನ ಸರ್ಕ್ರಿಕ್, ಓಕೆನಾ? ಇಲ್ಲಿದೆ ನೋಡಿ, ಗುಜರಾತ್ನ ಸರ್ಕ್ರಿಕ್ದಿಂದ ಪೂರ್ವದ ಅರುಣಾಚಲ ಪ್ರದೇಶದ ಲೋಹಿತ ಜಿಲ್ಲೆಯವರೆಗೂ ನಮ್ಮ ಭಾರತ ಹರಡಿಕೊಂಡಿದೆ ಸ್ನೇಹಿತರೆ. ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇಲ್ಲಿ ನೋಡ್ಬೋದು ನೀವು, ಇಂದಿರಾ ಪಾಯಿಂಟ್ ಏನಿದೆ ಇದು ಬಂದು ನಮ್ಮ ಅಂಡಮಾನ್ ನಿಕೋಬಾರ್ನಲ್ಲಿ ಈ ಲೋಹಿತ ಡಿಸ್ಟಿಕ್ ಬಂದು ಪೂರ್ವದ ನಮ್ಮ ಅರುಣಾಚಲ ಪ್ರದೇಶದಲ್ಲಿ, ಇದು ಸರ್ಕ್ರಿಕ್, ಕಚ್ ಜಿಲ್ಲೆಯ ಸರ್ಕ್ರಿಕ್ ಏನಿದೆ ಇದು ಗುಜರಾತ್ನಲ್ಲಿ ಬರುವಂಥದ್ದು, ಇದು ಪಶ್ಚಿಮದಲ್ಲಿ. ಸೊ ಈ ರೀತಿಯಾಗಿ ನಮ್ಮ ಭಾರತ ದೇಶ ಅದರ ವಿಸ್ತೀರ್ಣವನ್ನು ಹಬ್ಬಿಕೊಂಡಿರುವಂಥದ್ದು. ಐ ಹೋಪ್ ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಇನ್ನು ಮುಂದಿನದು ಮ್ಯಾಪ್ ನೋಡ್ಕೊಳ್ಳಿ. ಏನು ಕೇಳ್ತಾನೆ ಅವನು ನಮಗೆ ಎಕ್ಸಾಮ್ನಲ್ಲಿ, ಉತ್ತರದಿಂದ ದಕ್ಷಿಣಕ್ಕಿರುವಂಥ ದೂರ ಎಷ್ಟು, ಡಿಸ್ಟೆನ್ಸ್ ಎಷ್ಟು, ಪೂರ್ವದಿಂದ ಪಶ್ಚಿಮಕ್ಕಿರುವಂಥ ಡಿಸ್ಟೆನ್ಸ್ ಎಷ್ಟು ಅಂತ ಕೇಳ್ತಾನೆ. ಸೊ ಇಲ್ಲಿ ನಾನು ಕೊಟ್ಟಿರುವ ಹಾಗೆ ನೋಡಿ, ಪ್ರಥಮವಾಗಿ ನಾವು ಇದು ತೊಗೋಣ. ಪಶ್ಚಿಮದಿಂದ ಪೂರ್ವಕ್ಕೆ ಇರುವಂತಹ ಒಟ್ಟು ಡಿಸ್ಟೆನ್ಸ್ ಎಷ್ಟು ಅಂತ ಕೇಳಿದ್ರೆ, ಇಲ್ಲಿ ನೋಡಿರಿ, ಸರ್ಕ್ರಿಕ್ ಟು ಲೋಹಿತ ಜಿಲ್ಲೆ 2933 ಕಿಲೋಮೀಟರ್ನಷ್ಟು ಆ ಒಂದು ಪಶ್ಚಿಮದಿಂದ ಪೂರ್ವಕ್ಕಿರುವಂತಹ ದೂರ. ಅದೇ ರೀತಿಯಾಗಿ ಈ ಒಂದು ಉತ್ತರದಿಂದ ದಕ್ಷಿಣಕ್ಕಿರುವಂತಹ ದೂರವನ್ನು ನೋಡಿಕೊಳ್ಳಿ, ಇದು ಬಂದು 3214 ಕಿಲೋಮೀಟರ್ ನಮ್ಮ ಉತ್ತರದಿಂದ ದಕ್ಷಿಣಕ್ಕಿರುವಂತಹ ದೂರ, ಸರಿನಾ? ಸೊ ಇಷ್ಟು ಏನಿದೆ ಮಾಹಿತಿ ನಮಗೆ ಅತ್ಯಂತ ಪ್ರಮುಖವಾಗಿರುವಂಥದ್ದು. ಇದಲ್ಲದೆ ನಮಗೇನು ಕೇಳ್ತಾನೆಯಪ್ಪ ಅಂತಂದರೆ, ಈ ಒಂದು ಎಕ್ಸಾಮ್ನಲ್ಲಿ ನಮಗೆ ಕೇಳ್ತಾ ಇರುವಂಥದ್ದು ಏನಪ್ಪ ಅಂತಂದರೆ, ಅಕ್ಷಾಂಶ ಮತ್ತು ರೇಖಾಂಶಗಳ ಬಗ್ಗೆ ಕೇಳುವುದುಂಟು, ಸರಿನಾ? ಅದರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಸ್ನೇಹಿತರೆ. ಇಲ್ಲಿ
ನೀವು ನೋಡಿ ನಮ್ಮ ಪೂರ್ವ ರೇಖಾಂಶ ಮತ್ತು ಉತ್ತರ ಅಕ್ಷಾಂಶ ಎಷ್ಟಿದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಏನಿದೆ, ನೀವು ಗುಜರಾತ್ನ ಸರ್ಕ್ರಿಕ್ ಅಂತ ತೆಗೆದುಕೊಂಡ್ರೆ ಈ ಪ್ರದೇಶದಲ್ಲಿ 68.10 ಡಿಗ್ರಿ ಏನು ಅಪ್ರಾಕ್ಸಿಮೇಷನ್ ಕೊಡ್ತಾ ಇದ್ದಾನೆ, ಇದು ನಮ್ಮ ಪೂರ್ವ ರೇಖಾಂಶ ಪಶ್ಚಿಮದ ಕಡೆ, ಸರಿನಾ. ಅದೇ ರೀತಿ ನಮ್ಮ ಅರುಣಾಚಲ ಪ್ರದೇಶದ ಲೋಹಿತವನ್ನು ತೆಗೆದುಕೊಂಡ್ರೆ ಇಲ್ಲಿ ಕೊಡ್ತಾ ಇದ್ದಾನೆ 97.78 ಡಿಗ್ರಿ ಪೂರ್ವ ರೇಖಾಂಶವನ್ನು ನಾವು ಹೇಳ್ತಾ ಇದ್ದೀವಿ, ಸರಿನಾ. ಅದೇ ರೀತಿಯಾಗಿ ಜಮ್ಮು ಕಾಶ್ಮೀರ ಅಂತ ತೆಗೆದುಕೊಂಡ್ರೆ ಜಮ್ಮು ಕಾಶ್ಮೀರನಲ್ಲಿ 37.6 ಡಿಗ್ರಿ ಉತ್ತರ ಅಕ್ಷಾಂಶ ಅಂತ ಬರ್ತದೆ, ಸರಿನಾ. ಉತ್ತರ ಅಕ್ಷಾಂಶ 34.76 ಡಿಗ್ರಿ. ಅದೇ ರೀತಿಯಾಗಿ ದಕ್ಷಿಣದಲ್ಲಿ ತೆಗೆದುಕೊಂಡ್ರೆ ಇಲ್ಲಿದೆ 6.76 ನಮಗೆ ಉತ್ತರ ಅಕ್ಷಾಂಶ ಕಂಡುಬರ್ತದೆ, ಪೂರ್ವ ಅಲ್ಲ ಉತ್ತರ ಅಕ್ಷಾಂಶ ಕಂಡುಬರ್ತದೆ. ಸೊ ಇಂದಿರಾ ಕೋಲ್ ಉತ್ತರ ಅಕ್ಷಾಂಶ 34.73, ಅದೇ ರೀತಿಯಾಗಿ ಇಂದಿರಾ ಪಾಯಿಂಟ್ ಉತ್ತರ ಅಕ್ಷಾಂಶ 6.76. ಅದೇ ರೀತಿಯಾಗಿ ಪೂರ್ವ ರೇಖಾಂಶ ಗುಜರಾತ್ನ ಸರ್ಕ್ರಿಕ್ ಬಂದು 68.10 ಡಿಗ್ರಿ. ಅದೇ ರೀತಿಯಾಗಿ ಪೂರ್ವ ರೇಖಾಂಶ ಲೋಹಿತ ಡಿಸ್ಟ್ರಿಕ್ಟ್ ಅರುಣಾಚಲ ಪ್ರದೇಶ ಬಂದು 97.78 ಡಿಗ್ರಿ. ಇದು 100% ಎಕ್ಸಾಮ್ನಲ್ಲಿ ಕೇಳುವಂಥ ಚಾನ್ಸಸ್ಗೋಸ್ಕರನೇ ನಾನು ತಂದಿರುವಂಥದ್ದು. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇಲ್ಲಿ ನೋಡಿ, ನಾವೆಲ್ಲ ಅನ್ಕೋತೀವಿ ಇನ್ನೊಂದು ಪಾಯಿಂಟು, ಸರ್ ನಮ್ಮ ಭಾರತ ದೇಶದ ತುತ್ತು ಭಾಳ ಜನಕ್ಕೆ ಏನಿದೆಯಪ್ಪ ಅಂತಂದರೆ ಈ ತಮಿಳುನಾಡದಲ್ಲಿರುವಂತಹ ಆ ಒಂದು ಕನ್ಯಾಕುಮಾರಿ ಅಂತ ಅಂದ್ಕೊಂಡಿದ್ದೀವಿ, ಸರಿನಾ. ಇಲ್ಲಿಂದ ಇಲ್ಲಿಗೆ ಇದಲ್ಲ ಸರ್, ಇಲ್ಲ. ನಮ್ಮ ರಾಷ್ಟ್ರದ ಸಂಪೂರ್ಣ ವಿಸ್ತೀರ್ಣ ಈ ಒಂದು ಅಂಡಮಾನ್ ನಿಕೋಬಾರ್ನ ಗ್ರೇಟ್ ನಿಕೋಬಾರ್ ಐಲ್ಯಾಂಡ್ವರೆಗೂ ಹಬ್ಬಿರುವಂಥದ್ದು, ಸರಿನಾ. ಸೊ ಎಲ್ಲರೂ ಕನ್ಫ್ಯೂಸ್ ಆಗುವಂಥದ್ದಿಲ್ಲ. ಅಗರ್ ಅವರು ಕನ್ಯಾಕುಮಾರಿ ಅಂಥೇಳಿ ಎಂಡ್ ಪಾಯಿಂಟ್ ಅಂತ ತೆಗೆದುಕೊಂಡ್ರೆ ಅಲ್ಲಿ ನಮಗೇನಾಗ್ತದೆ 8.4 ಡಿಗ್ರಿ ಏನಿದೆ ಉತ್ತರ ಅಕ್ಷಾಂಶ ಕನ್ಯಾಕುಮಾರಿಗೆ ರೀಚ್ ಆಗುವಂಥದ್ದು. ಇದಿಷ್ಟು ಮಾತ್ರ ನೆನಪಿಟ್ಕೊಳ್ಳೇಬೇಕು ನೀವು, ಸರಿನಾ. ಇದು ನಮ್ಮ ಭಾರತದ ಭೌಗೋಳಿಕ ವ್ಯವಸ್ಥೆನೇ ಈ ರೀತಿಯಾಗಿ ಹೇಳ್ಕೊಂಡಿರುವಂಥದ್ದು. ಸೊ ಐ ಹೋಪ್ ನಿಮಗೆ ಅರ್ಥ ಆಗ್ತಾಯಿದೆ ಅಂತ ಅನ್ಕೋತೀನಿ. ಸೊ ಇನ್ನು ಮುಂದಿಂದು ನೋಡೋಣ. ಇದು ಒಂಥರ ಮ್ಯಾಪ್ ಇದೆ ಸ್ನೇಹಿತರೆ. ಈ ಮ್ಯಾಪ್ ಯಾವ ರೀತಿಯಾಗಿದೆ ನೋಡಿ, ಇದು 3 ಡೈಮೆನ್ಷನಲ್ ಮ್ಯಾಪ್ ಇರುವಂಥದ್ದು. ಸಾಮಾನ್ಯ ಮ್ಯಾಪ್ಗಿಂತ ಒಂದು ಸ್ವಲ್ಪ ಇದು ವಿಶೇಷವಾದಂತಹ ಮ್ಯಾಪ್ ಇದೆ ಸ್ನೇಹಿತರೆ, ಸರಿನಾ. ಇದ್ರ ನಾನು ಯಾಕೆ ತೋರಿಸ್ತಾ ಇರ್ಬೋದು, ಸ್ವಲ್ಪ ನೀವು ಯೋಚನೆ ಮಾಡಿ ನೋಡಿದ್ರೆ, ನಾನೇನು ಮಾಡ್ತಾಯಿದ್ದೀನಿ, ಈ ಒಂದು ಭಾರತ ದೇಶದ ಸುತ್ತಮುತ್ತಲಿನ ರಾಷ್ಟ್ರಗಳು ಯಾವುವು ಅನ್ನೋದನ್ನು ವಿವರಣೆ ಮಾಡಲು ಹೊಂಟಿರುವಂಥದ್ದು. ಓಕೆ, ಅದಕ್ಕೆ ಈ 3 ಡೈಮೆನ್ಷನಲ್ ಮ್ಯಾಪ್ ನಮಗೆ ಭಾಳ ಸಹಾಯಕಾರಿ ಆಗ್ತದೆ. ಇಲ್ಲಿ ನೋಡಿ, ನಾನು ಪ್ರಪ್ರಥಮವಾಗಿ ಏನು ಮಾಡ್ತೀನಿ, ಭಾರತ ದೇಶದ ಜೊತೆ ಭೂಮಿಯನ್ನು ಹೊಂದಿಕೊಂಡಂತಹ ನೀರಲ್ಲ, ಇದು ಭೂ ವಿಸ್ತೀರ್ಣವನ್ನು ಹೊಂದಿಕೊಂಡಂತಹ ರಾಷ್ಟ್ರಗಳನ್ನು ನಾನು ತಗೋತಿದ್ದೀನಿ. ಯಾವ ರಾಷ್ಟ್ರಗಳು ಭೂಮಿ ಲ್ಯಾಂಡ್ ಬಾರ್ಡ್ರ್ ಅಂತ ಕರಿತೀವಿ, ಅದನ್ನು ಯಾವ್ದು ಹಂಚ್ಕೊಂಡಿದೆ ಅನ್ನೋದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಒಟ್ಟಾರೆಯಾಗಿ ನೋಡಿ, ನಿಮಗೆ ಬಾಂಗ್ಲಾದೇಶ್ ಕಾಣ್ತದೆ ಇಲ್ಲಿ, ಅದಾದ ಚೈನಾ ಕಾಣ್ತದೆ, ನೇಪಾಲ್ ಇದೆ, ಮಯನ್ಮಾರ್ ಇದೆ, ಸರಿನಾ. ಅದೇ ರೀತಿ ಪಾಕಿಸ್ತಾನ್ ಇದೆ, ಅಫ್ಘಾನಿಸ್ತಾನ್ ಇದೆ. ಇಷ್ಟು ರಾಷ್ಟ್ರಗಳು ನಮ್ಮ ಭಾರತ ದೇಶದ ಸುತ್ತಮುತ್ತಲೂ ಹರಡಿಕೊಂಡಿರುವಂಥದ್ದು, ಓಕೆನಾ. ಸೊ ಒಟ್ಟಾರೆಯಾಗಿ ನಾನು ಅನ್ಕೋತೀನಿ 7 ರಾಷ್ಟ್ರಗಳು ಅನ್ಕೋತೀನಿ ನಾನು. 7 ರಾಷ್ಟ್ರಗಳು ನಮ್ಮ ಭಾರತದ ಸುತ್ತಲೂ ಭೂ ವಿಸ್ತೀರ್ಣವನ್ನು ಹೊಂದ್ಕೊಂಡಿರುವಂಥದ್ದು ರಾಷ್ಟ್ರಗಳು, ಶೇರಿಂಗ್ ದ ಬಾರ್ಡರ್. ಬಟ್ ನನ್ನ ಕ್ವಶನ್ ಇದಲ್ಲ, ಅಥವಾ ಎಕ್ಸಾಮ್ನಲ್ಲಿ ನಮಗೆ ಯಾವ ರೀತಿಯಾಗಿ ಕ್ವಶನ್ ರೈಸ್ ಆಗ್ತದಪ್ಪ ಅಂತಂದರೆ, ಯಾವ ರಾಷ್ಟ್ರಗಳು ಭಾರತದೊಂದಿಗೆ ಹೆಚ್ಚಿನ ಭೂ ವಿಸ್ತೀರ್ಣವನ್ನು ಹೊಂದಿದೆ ಅಥವಾ ಭೂಮಿಯ ಒಂದು ಬಾರ್ಡರನ್ನು ಹೊಂದಿಕೊಂಡಿದೆ ಅಂತೇಳಿ ಕೇಳ್ಬೋದು. ಸೊ ಅದಕ್ಕಾಗಿ ನಾನೇನಂತೀನಿಪ್ಪ ಅಂತಂದರೆ, ನಾನು ಎಲ್ಲ ಒಂದು ಹೇಳೋದಿಲ್ಲ, ಒಂದು 3 ರಾಷ್ಟ್ರಗಳು, ಪ್ರಮುಖ 3, ಫಸ್ಟ್ ಸೆಕೆಂಡ್ ಥರ್ಡ್ ಹೇಳ್ತೀನಿ, ಬಟ್ ಸೀಕ್ವೆನ್ಸಾಗಿ ಹೇಳ್ತೀನಿ ಯಾವ್ಯಾವ ಅಂತೇಳಿ. ಬಟ್ 3 ನಾನು ಅಕ್ಯುರೇಟ್ ನಿಮಗೆ ಕಿಲೋಮೀಟರ್ನಲ್ಲಿ ಇನ್ಫಾರ್ಮೇಷನ್ ಕೊಡ್ತೀನಿ. ಪ್ರಥಮವಾಗಿ ಅತಿ ಹೆಚ್ಚು ಭಾರತದ ಜೊತೆ ಭೂಗೋಳ ಅಥವಾ ಭೂಮಿಯ ಒಂದು ವಿಸ್ತೀರ್ಣವನ್ನು ಹೊಂದ್ಕೊಂಡಿರುವಂಥದ್ದು ಯಾವುದಪ್ಪ ಅಂದರೆ ಬಾಂಗ್ಲಾದೇಶ ಪ್ರಥಮ ಸ್ಥಾನದಲ್ಲಿ ಬರುವಂಥದ್ದು, 4097 ಕಿಲೋಮೀಟರ್, ನೆನಪಿರಲಿ. ಅದೇ ರೀತಿಯಾಗಿ ಎರಡನೇದಾಗಿ ಹಂಚ್ಕೊಂಡಿರುವಂಥದ್ದು ಚೀನಾ. ಓಕೆ, ಚೀನಾ ಹಂಚ್ಕೊಂಡಿರುವಂಥದ್ದು ನಮಗೆ ಅರೌಂಡ್ 3917 ಕಿಲೋಮೀಟರ್ ನಮಗೆ ಚೀನಾ ಜೊತೆ ಒಂದು ಭೂ ಬಾರ್ಡರ್ ಇದೆ.
ಮೂರನೇದಾಗಿ ಪಾಕಿಸ್ತಾನದ ಒಟ್ಟು ಹಂಚ್ಕೊಂಡಿರುವಂಥದ್ದು ಏನಪ್ಪ ಅಂದರೆ 3310 ಕಿಲೋಮೀಟ್ರನ್ನು ನಾವು ಬಾರ್ಡ್ರನ್ನು ಶೇರ್ ಮಾಡ್ಕೋತಿದ್ದೀವಿ. ಸರಿನಾ? ಈಗ ಇದನ್ನು ನಾನು ಈ ಒಂದು ಡೈಗ್ರಾಮ್ನಲ್ಲಿ ಹಾಕಿದ್ದೀನಿ ನೋಡಿ. 4097 ಕಿಲೋಮೀಟ್ರ್ ಬಾಂಗ್ಲಾದೇಶ ಜೊತೆ ಇದೆ. ಅದೇ ರೀತಿ ರೆಡ್ ಮಾರ್ಕ್ನಲ್ಲಿ ತೋರಿಸ್ತಾ ಇದ್ದೀನಿ ಚೀನಾ ಜೊತೆ 3917 ಕಿಲೋಮೀಟ್ರ್ ಇದೆ. ಆ್ಯಂಡ್ ಇದೇ ರೀತಿಯಾಗಿ 3310 ಕಿಲೋಮೀಟ್ರ್ ಪಾಕಿಸ್ತಾನ ಜೊತೆ ಇರುವಂಥದ್ದು. ಸೊ ಪ್ರಥಮ 3 ರಾಷ್ಟ್ರಗಳಾದರೆ 4ನೇ ರಾಷ್ಟ್ರ ಯಾವುದಪ್ಪ ಅಂದರೆ ನೇಪಾಳ, ಇದು 4ನೇ ರಾಷ್ಟ್ರ. 5ನೇ ರಾಷ್ಟ್ರ ಯಾವುದಪ್ಪ ಅಂತಂದರೆ ಮಯನ್ಮಾರ್ 5ನೇ ರಾಷ್ಟ್ರ. ನಮ್ಮ ಈ ಏನು ನಾರ್ತ್ ಈಸ್ಟ್ನಲ್ಲಿ ಮಣಿಪುರ, ಅರುಣಾಚಲ ಪ್ರದೇಶ, ಮಿಜೋರಾಮು, ನಾಗಾಲ್ಯಾಂಡು ಅಥವಾ ತ್ರಿಪುರ ಈ ರಾಷ್ಟ್ರಗಳೊಂದಿಗೆ ಈ ಮಯನ್ಮಾರ್ ಬಾರ್ಡರ್ ಹಚ್ಕೊಂಡಿದೆ. ಇದು ಅದಾದಮೇಲೆ ಭೂತಾನ್ ಇಲ್ಲಿದೆ ನೋಡಿ. ಈ ಭೂತಾನ್ ಸಹ ನಮ್ಮ ಬಿಹಾರ, ಪಶ್ಚಿಮ ಬಂಗಾಳ, ಈ ಒಂದು ಸಿಕ್ಕಿಮು ಈ ರಾಜ್ಯಗಳೊಂದಿಗೆ ಒಂದು ಭೂಮಿಯನ್ನು ಹಂಚ್ಕೊಂಡಿರುವಂಥದ್ದು. ಆ್ಯಂಡ್ ನೆನಪಿರಲಿ, ಕೊನೆಯದಾಗಿ ಬರುವಂಥದ್ದು ಯಾವುದಪ್ಪ ಅಂದರೆ ಅಫ್ಘಾನಿಸ್ತಾನ್ 90 ಕಿಲೋಮೀಟರ್ಸ್, ಅರೌಂಡ್ 90 ಕಿಲೋಮೀಟರ್ ನಮಗೆ ಜಮ್ಮು ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಮೂಲಕ ಅದು ಹಂಚ್ಕೊಂಡಿರುವಂಥದ್ದು, ಅರೌಂಡ್ 90 ಕಿಲೋಮೀಟರ್ಸ್ ಅಂತ ಅನ್ಬೋದು. ಸೊ ಈ ರೀತಿಯಾಗಿ ಇಷ್ಟು ರಾಷ್ಟ್ರಗಳು ನಮ್ಮ ಭೂಮಿಯೊಂದಿಗೆ ಅಥವಾ ನಮ್ಮ ದೇಶದೊಂದಿಗೆ ಬೋರ್ಡ್ರನ್ನು ಹಂಚ್ಕೊಂಡಿರುವಂಥದ್ದು. ಓಕೆನಾ? ಈಗ ನೆಕ್ಸ್ಟ್ ನೋಡಿ, ವಿಶೇಷತೆ ಏನಿದೆ ನೋಡಿ ಇದ್ರದ್ದು. ಈ ಡಯಾಗ್ರಾಮ್ನಲ್ಲಿ ನಾನು 3 ಕಡೆ ಹೈಲೈಟ್ ಮಾಡ್ತಾ ಇರುವಂಥದ್ದು. ಓಕೆನಾ? ಒಂದು ಪಾಕಿಸ್ತಾನ ಇದೆ, ಒಂದು ಬಾಂಗ್ಲಾದೇಶ ಇದೆ, ಒಂದು ಮಯನ್ಮಾರ್ ಇದೆ ನೋಡಿ. ರೆಡ್ ಮಾರ್ಕ್ನಿಂದ ನಾನು ಹೈಲೈಟ್ ಮಾಡಿರುವಂಥದ್ದು. ಯಾಕೆ ಮಾಡಿರ್ಬೋದು ಒಂದು ಸ್ವಲ್ಪ ಯೋಚನೆ ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಈ 3 ರಾಷ್ಟ್ರಗಳೇನಿದ್ದಾವೆ ಭಾರತದೊಂದಿಗೆ ಭೂಗಡಿಯನ್ನು ಮತ್ತು ಜಲಗಡಿಯನ್ನು, ಭೂಮಿಯೊಂದಿಗೂ ಶೇರ್ ಆಗಿದೆ ಮತ್ತು ಜಲದೊಂದಿಗೂ ಶೇರ್ ಆಗಿದೆ. ಭೂಗಡಿ ಜಲಗಡಿ ಎರಡನ್ನು ಹೊಂದಿರುವಂಥ ಯಾವುದೋ ರಾಷ್ಟ್ರ ಇದ್ದರೆ ಅವು 3 ರಾಷ್ಟ್ರಗಳು: ಪಾಕಿಸ್ತಾನ, ಬಾಂಗ್ಲಾದೇಶ, ಮಯನ್ಮಾರ್. ಇದಿಷ್ಟು ನೆನಪಿರಲಿ, ನಿಮಗೆ ಕ್ವಶನ್ ಕೇಳ್ತಾನೆ. ಇನ್ನು ಕೊನೆಯದಾಗಿ ಬಂದು ಈ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇಲ್ಲಿ ಏನು ಹೇಳ್ತಾ ಇದ್ದೀನಪ್ಪ ಅಂತಂದರೆ, ನಮ್ಮ ಭಾರತದ ಏನು ಗಡಿ ರೇಖೆಗಳಿದಾವಲ್ಲ, ಆ ಗಡಿ ರೇಖೆಗಳನ್ನು ಗುರುತು ಮಾಡಿದ್ದು ಹೇಗೆ ಎಂಬುದನ್ನು ತಿಳ್ಕೊಳ್ತೀನಿ. ಅದರಲ್ಲಿ ನಾನು ಪ್ರಥಮವಾಗಿ ಹೇಳಿದ್ದೆ ನಿಮಗೆ ಯಾವ ಗಡಿ ರೇಖೆಗಳನ್ನು ಯಾವಾಗ ಎಳೆಯಲಾಯಿತು ಎಂಬುದನ್ನು ಈ ಒಂದು ಮ್ಯಾಪ್ ಮೂಲಕ ನಾವು ತಿಳ್ಕೊಬೋದು. ನಾನು ಪ್ರಥಮವಾಗಿ ಏನು ತೊಗೋತೀನಿಯಪ್ಪ ಅಂತಂದರೆ, ಭಾರತ ಮತ್ತು ಅಫ್ಘಾನಿಸ್ತಾನ್ ಈ ಎರಡೂ ದೇಶಗಳ ನಡುವೆ ಒಂದು ಗಡಿ ರೇಖೆಯನ್ನು ಎಳೆಯಲಾಯಿತು. ಯಾಕಂದರೆ ಅದು ನಾವು ಒಕ್ಕೂಟದಲ್ಲಿದ್ದೀವಿ, ಪಾಕಿಸ್ತಾನ ನಮ್ಮ ಭಾರತದಲ್ಲಿತ್ತು, ಅಖಂಡ ಭಾರತದಲ್ಲಿತ್ತು. ಆ ಟೈಮ್ನಲ್ಲಿ ಒಂದು ಗಡಿ ರೇಖೆಯನ್ನು ಎಳೆಯಲಾಗಿದೆ. ಆ ಗಡಿ ರೇಖೆ ಹೆಸರು ಏನಪ್ಪ ಅಂತಂದರೆ ಡುರಾಂಡ್ ಲೈನ್ ಅಂತ ಕರಿತೀವಿ. ಆ ಡುರಾಂಡ್ ಲೈನ್ ಬಂದು ನಮಗೆ 1896ರಲ್ಲಿ ಎಳೆಯಲಾಗ್ತದೆ ಸ್ನೇಹಿತರೆ. ಓಕೆ, 1896ರಲ್ಲಿ ಡುರಾಂಡ್ ಲೈನನ್ನು ಎಳೆಯಲಾಗ್ತದೆ. ಅದಾದಮೇಲೆ ಎರಡನೇದಾಗಿ ನಮ್ಮ ಚೀನಾ ಜೊತೆ ಸಹ ನಮಗೆ ಗಡಿ ರೇಖೆಯನ್ನು ಎಳೆದಿರುವಂಥದ್ದು. ಅದನ್ನು ನಾವು ಮ್ಯಾಕ್ಮೋಹನ್ ರೇಖೆ ಅಂತ ಕರಿತೀವಿ. ಈ ಮ್ಯಾಕ್ಮೋಹನ್ ರೇಖೆಯನ್ನು 1914ರಲ್ಲಿ ಮ್ಯಾಕ್ಮೋಹನ್ ರೇಖೆಯನ್ನು ಎಳೆಯಲಾಯಿತು ಭಾರತ ಮತ್ತು ಚೀನಾ ನಡುವೆ. ಓಕೆ, ಅದಕ್ಕೆ LAC ಅಂತ ಕರಿತೀವಿ, ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್. ಅದಾದಮೇಲೆ ಥರ್ಡ್ ಆಗಿ ನಾವೇನು ಮಾಡ್ತೀವಿ, ಭಾರತ ಮತ್ತು ಪಾಕಿಸ್ತಾನ ನಡುವೆ ಎಳೆದಿರುವಂಥ ಗಡಿ ರೇಖೆ ಮ್ಯಾಕ್ಸಿಮಮ್ ಟೈಮ್ ಕ್ವಶನ್ ಕೇಳಿದ್ದಾನೆ. ಅದು ಬಂದು ರ್ಯಾಡ್ಕ್ಲಿಫ್ ರೇಖೆ ಅಂತ ಕರಿತೀವಿ. ನೆನಪಿರಲಿ, ರ್ಯಾಡ್ಕ್ಲಿಫ್ ರೇಖೆ ಯಾವಾಗ 1946-47ರಲ್ಲಿ ಈ ಒಂದು ರ್ಯಾಡ್ಕ್ಲಿಫ್ ರೇಖೆಯನ್ನು ಎಳೆಯಲಾಯಿತು ಸ್ನೇಹಿತರೆ. ಸೊ ಇದು ಬಂದು ನಮ್ಮ ಭಾರತದ ಆಂತರಿಕ ಒಂದು ಏನಂತಾರೆ ಭೂಗೋಳಿಕ ಇನ್ಫಾರ್ಮೇಷನ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಭಾಳ ಪ್ರಮುಖವಾದಂಥದ್ದು, ಎಕ್ಸಾಮ್ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕೇಳ್ತಾನೆ. ಇನ್ನು ನಮ್ಮದು ವಿಶೇಷತೆ ಭಾರತದ್ದು ಇನ್ನೊಂದೇನಪ್ಪ ಅಂದರೆ ಹಿಮಾಲಯಾಸ್. ಇವು ನೆನಪಿರಲಿ ನಿಮಗೆ. ಹಿಮಾಲಯ ಭಾಳ ಪ್ರಮುಖವಾದಂಥದ್ದು. ಈಗ ನಾನೇನು ಮಾಡ್ತಿದ್ದೀನಪ್ಪ ಅಂದರೆ ನಮ್ಮ ಭಾರತದ ಹಿಮಾಲಯದ ಬಗ್ಗೆ ಹೇಳ್ತಿದ್ದೀನಿ. ಒಟ್ಟಾರೆಯಾಗಿ ನಾವು ತೆಗೆದುಕೊಂಡು ಹೋದರೆ ಇಲ್ಲಿ ನೋಡಿ, ಈ ಪೋರ್ಷನ್ ನಾನೀಗ ಹೈಲೈಟ್ ಮಾಡ್ತಾ ಇದ್ದೀನಲ್ಲ, ನೇಪಾಲ್ ಮತ್ತು ಈ ಕಡೆ ಭೂತಾನ್ ಕಡೆ, ಈ ಪೋರ್ಷನ್ ಕಡೆ ಹಿಮಾಲಯ ಇರುವಂಥದ್ದು. ಇಲ್ಲಿ 4 ಸ್ತರಗಳಿವೆ. ಓಕೆ, 4 ಸ್ತರಗಳು ಅಂತ ಕರಿತೀನಿ ನಾನು ಅದನ್ನು. ಆ ರೀತಿಯಾಗಿ ಅದನ್ನು ಅವರು ಮ್ಯಾನೇಜ್ ಮಾಡಿದ್ದಾರೆ. ಸೊ ಇಲ್ಲಿ ಮೇಲೆಗಡೆ ಏನು ಬರ್ತದೆ, ಇವುಗಳನ್ನು ನಾವೇನು ಕರಿತೀವಪ್ಪ ಅಂತಂದರೆ ಅಪ್ಪರ್ ಹಿಮಾಲಯಸ್ ಅಂತೇಳಿ ಕರಿತೀವಿ. ಅಪ್ಪರ್ ಹಿಮಾಲಯಸ್ನು ಅನ್ಬೋದು, ಅಥವಾ ಅದನ್ನು ನೀವು ಒಂದು ಏನು ಕರಿತೀರಿ ಟ್ರಾನ್ಸ್ ಹಿಮಾಲಯಸ್ ಅಂತಲೂ ಕರಿಬೋದು. ಓಕೆ,
ಟ್ರಾನ್ಸ್ ಹಿಮಾಲಯಸ್ ಅಂತೇಳಿ ಕರಿಬೋದು. ಆ್ಯಂಡ್ ಈ ಸೆಕೆಂಡ್ ಏನಿದೆಯಲ್ಲ ಇದನ್ನು ನಾವು ಗ್ರೇಟರ್ ಹಿಮಾಲಯಸ್ ಅಂತ ಕರಿತೀವಿ, ಅಥವಾ ನಮ್ಮ ಭಾಷೆಯಲ್ಲಿ ಅಂದರೆ ಹಿಮಾದ್ರಿ ಅಂತ ಹೇಳಿ ಕರಿತೀವಿ. ಆ್ಯಂಡ್ ಥರ್ಡ್ ಒನ್ ಬಂದು ಇದು ಮಿಡ್ ಹಿಮಾಲಯ ಅಂತೇಳಿ ಕರಿತೀವಿ, ಮಧ್ಯಮ ಹಿಮಾಲಯ ಅಂಥೇಳಿ, ಅಥವಾ ಮಧ್ಯಸ್ತರದ ಹಿಮಾಲಯ ಅಂಥೇಳಿ ನಾವು ಕರಿತೀವಿ. ಇನ್ನು ಕೊನೆಯದಾಗಿ ಬರುವಂಥದ್ದು ಶಿವಾಲಿಕ ಪಾದ ಬೆಟ್ಟಗಳು. ಓಕೆ, ಶಿವಾಲಿಕ ಅಂತೇಳಿ ಕರಿತೀವಿ. ಸೊ ಈ 4 ಲೈನ್ಸ್ಗಳು ಭಾಳ ಇಂಪಾರ್ಟೆಂಟ್ ಅದಾವೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಟ್ರಾನ್ಸ್ ಹಿಮಾಲಯಗಳಲ್ಲಿ ನಾವು ಏನು ಮಾಡ್ತೀವಿಪ್ಪ ಅಂತಂದರೆ ಕಣಿವೆಗಳನ್ನು ನೋಡ್ತೀವಿ, ಗ್ಲೇಸಿಯರ್ಸನ್ನು ನೋಡ್ತೀವಿ. ಗ್ಲೇಷಿಯರ್ಸ್ಗಳು ಹಿಮ ನದಿಗಳನ್ನು ಕರಿತೀವಲ್ಲ, ಆ ಥರದ್ದು ಹಿಮ ನದಿಗಳು, ಈ ಗ್ಲೇಷಿಯರ್ಸ್ಗಳನ್ನು ಈ ಟ್ರಾನ್ಸ್ ಹಿಮಾಲಯದಲ್ಲಿ ನೋಡ್ತೀವಿ ನಾವು. ಅದಲ್ಲದೆ ನಮಗೆ ಎರಡನೇದಾಗಿ ನೋಡ್ರಿ, ಈ ಒಂದು ಗ್ರೇಟರ್ ಹಿಮಾದ್ರಿಯಲ್ಲಿ ನೀವು ಮೌಂಟ್ ಎವರೆಸ್ಟ್ ಆಗಿರ್ಬೋದು ಅಥವಾ K2 ಆಗಿರ್ಬೋದು, ಈ ಎಲ್ಲ ಎತ್ತರದ ಪರ್ವತಗಳು ಎಲ್ಲಿ ಕಾಣ್ತವೆ? ಗ್ರೇಟರ್ ಹಿಮಾಲಯದಲ್ಲಿ ಕಂಡು ಬರ್ತವೆ. ಇನ್ನು ಮೂರನೇದಾಗಿ ಬರುವಂಥದ್ದು ಮಿಡ್ ಹಿಮಾಲಯ ಅಂತ ಕರಿತೀವಿ. ಇಲ್ಲಿ ಏನು ಬರ್ತವಪ್ಪ ಅಂದರೆ ನಿಮಗೆ ಆ ಒಂದು ಕಂದಕಗಳು, ಓಕೆನಾ, ಕಂದಕಗಳು, ಕಣಿವೆಗಳು ಅಂತ ಕರಿತೀವಲ್ಲ, ಆ ಕಣಿವೆಗಳನ್ನು ನೀವು ಈ ಒಂದು ಮಧ್ಯ ಹಿಮಾಲಯದಲ್ಲಿ ನೋಡ್ತೀರಿ. ಕೊನೆಯದಾಗಿ ಬರುವಂಥದ್ದು ಶಿವಲಿಕ ಪಾದ ಬೆಟ್ಟಗಳು, ಸರಿನಾ. ಸೊ ಇಲ್ಲಿ ಸಂಪೂರ್ಣವಾಗಿ ಗ್ರ್ಯಾಸನ್ನು ಕಂಡು ಬರ್ತೀವಿ. ಸೊ ಈ ರೀತಿಯಾಗಿ ನಮ್ಮ ಭಾರತದ ಭೌಗೋಳಿಕ ವಿಸ್ತೀರ್ಣವನ್ನು ನಾನು ಶಾರ್ಟ್ನಲ್ಲಿ ತಂದಿರುವಂಥದ್ದು. ಇನ್ನು ಮುಂದಿನ ಸೆಷನ್ನಲ್ಲಿ ನಾನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಈ ಜಿಯೋಗ್ರಫಿ ಕುರಿತಾದಂಥ ಮಾಹಿತಿಯನ್ನು, ವಿಡಿಯೋಗಳನ್ನು, ಸಂಚಿಕೆಗಳನ್ನು ನಿಮ್ಗೆ ತರ್ತಾ ಇರ್ತೀನಿ. ಸೊ ಯುಟಿಲೈಸ್ ಮಾಡ್ಕೊಳ್ಳೋಣ ಎಲ್ಲರೂ. ಈ ನೆಕ್ಸ್ಟ್ ವಿಡಿಯೋ ಬರೋವರೆಗೂ ನಿಮ್ಮೆಲ್ಲರಿಗೂ ಗುಡ್ ಬೈ.